ಸರಿ ರೀ, ಇಲ್ಲೆಲ್ಲಿ ಸಿಗ್ಬೇಕು ಎಡಿ ಹರಿಯೋರ್ ನೀರ್ನ್ಯಾಗ ಹೋಗ್ಬಿಡ್ತಾವ ನೀರಾಗ. ಅಲ್ಲಿ ಗದ್ಯಾಗ ಅದು ನೀರ್ ನಿಂತಿರ್ತಾವ ನೋಡ್ರಿ, ಅಲ್ಲಿ ಹೋಗ್ಬೇಕು. ಅಲ್ಲಂತಂದ್ರ ಬೀಲ ಇರ್ತಾವ, ಅಲ್ಲಿ ಕೈ ಹಾಕಿ ನೋಡಕ್ ಆಕೇತೆ. ಬರ್ರಿ ಆ ಕಡೆಗೆ ಹೋಗೋಣ. ಇಲ್ಲೇ ನೀವು ಮೀನುಗಳಷ್ಟ ಹರ್ಕೊಂಡ್ ಬರ್ತಾವ, ಎಡಿಗಳೇನು ಬೀಲ್ದಾಗಿರ್ತಾವ. ಬರ್ರಿ ಹೋಗೋಣ ಆ ಕಡೆಗೆ. ಒಂದ್ ಸ್ವಲ್ಪ ಗಪ್ ಇರ್ಲೆ. ಏನ್ ಎಲ್ಲಾ ತಿಳಿದಿರೋ ಕತೆ ಮಾಡ್ತಿ. ನೋಡಾತೀನಿರು, ಇಲ್ಲೆಲ್ಲ ಇದಾವ ಅಂತ ನೋಡಾತೀನಿ. ನಾನೇನು ಇದಾವ ಅಂತಾನೆ ಏನ್ ಗಳಿಗೆ ತಗೊಂಡ್ ಬಂದ್ ಹಾಕತಿಲ್ಲ. ಇಲ್ಲಿ ಏನು ಸಿಕ್ಕಿದ್ರು ಮೀನು ಇಲ್ಲ ಎಡಿ ಹಿಡ್ಯಾಕ ಆಕೇತೆ. ನೋಡೋನಿರು. ಹೇಳಿದ್ದು ಕೇಳೋದಿಲ್ಲ ಮನುಷ್ಯ, ಏನ್ ಮಾಡಕ್ ಆಗೋದಿಲ್ಲ. ಬರ್ಲಿ ನಾನು. ನೀನೇನ್ ಮಾಡ್ತಿ ಇಲ್ಲಿ ಬಂದು? ಗಳಿಗೆ ಹಾಕಿಲ್ಲ ಇದ್ರ ನಾನೇ ಇಟ್ಕೋತೀನಿರು. ಮತ್ ಸುಮ್ನೆ ಇಲ್ಲಿ ಕಾಲ್ ಜರಾತಾವು, ಎತ್ಲಾಕದ್ರ ಬಿದ್ದಿಗಿದ್ದು ಯಾಕೆ ಬೇಕು? ಬಿದ್ರೆ ಹಿಡ್ಕೊಳಕ್ ನೀವ್ ಇದೀರಲ್ಲ, ಯಾಕೆ ಹೆದರ್ಕೋಬೇಕು? ಸರಿ ಬರ್ತೀನಿ. ಏನ್ ಸಣ್ಣವ್ ನೋಡಿಕೆ ಬಿದ್ರ ಇಟ್ಕೊಳಕ್? ಸೀದಾ ಏನ್ 90 kg ಇದಾಳ 100 kg ಇದಾಳ ಏನ್? ಈಕಿಗೆ ಹಿಡಿಯಾಕ ಹೋಗಿ ನಾನು ಅದ್ರ ನೀರಾಗ ಮುನುಗ್ಬೇಕ ಆಮ್ಯಾಗ. ಏನಂದ್ರಿ? ಏನಿಲ್ಲಲೇ, ಅದ ಇದು ಗಳಿಗೆ ಐತಲ್ಲ, ನೀರಾಗ ಮುನುಗ್ಸಿದ್ರನ ಸಿಗ್ತಾವ ಇಡಿ ಅಂತ ಅನ್ನತೀನಿ. ತಡಿಲಿ, ಏನೋ ಒದ್ದಾಡತೈತೆ. ಐತ ಏನೋ ಗೊತ್ತಿಲ್ಲ, ತಡಿ ಕೈಯಾಕ ನೋಡ್ತೀನಿ. ನೋಡ್ರಿ, ಮೀನ ಇರ್ಬೇಕು ತಗೋರಿ, ಎಡಿ ಇಲ್ಲಿಂದ ಇರ್ಬೇಕು. ಹರಿಯೋ ನೀರ್ನಾಗ ಬರೋದಿಲ್ಲ ಎಡಿ. ಇಷ್ಟು ದೊಡ್ಡ ಪುಟ್ಟಿ ತಗೊಂಡ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ತಗೊಳ್ರಿ. ಒಂದ್ 2-3 ಆದ್ರೂ ಸಿಕ್ಕಿದ್ರ ಇರ್ಲಿ, ಆ ಕಡೆ ಸಾರಾದ್ರೂ ಮಾಡಕ್ ಬರ್ತೈತೆ. ತಿನ್ನಾಕಾಗಿಲ್ಲ ಅಂದ್ರೆ ಇಷ್ಟೊತ್ತಾತೆ. ಏ ದೊಡ್ಡದೈತ್ಲೆ, ಏನ್ ಮೀನಾ ಏನ್ ಗೊತ್ತಾಗತ್ತಿಲ್ಲ. ತಡಿ ನೋಡ. ಎಷ್ಟ್ ದೊಡ್ಡ ಮೀನ್ಲೆ ಇದು. ಇಲ್ಲಿ ನೋಡ್ಲಿ ಗಿರ್ಜಿ, ಎಷ್ಟ್ ದೊಡ್ಡ ಮೀನ್ ಸಿಕ್ಕೈತೆ. ಒಂದ ಸಾಕ್ ಬಿಡ್ಲೆ. ಏನ್ ಒಂದ ಇದ್ರೊಳಗ ಮಸ್ತ್ ಸಾರ್ ಆಕೈತೆ. ತಗೋ ಪುಟ್ಟಿ ಒಳಗ ಹಾಕೋ ಇದು. ತಡಿ. ಏನ್ರಿ ಆ ಮೀನ್ ತಿಂತೀರಿ ನೀವು? ತಿನ್ರಿ ತಿನ್ರಿ, ಮಸ್ತ್ ಸಾರ್ ಆಕೈತೆ. ಆದ್ರೆ ಏನ್ ಸಾರ್ ಮಾಡ್ಕೊಡ್ತೀನಿ, ಉಪ್ಪು ಹುಳಿ ಖಾರ ಎಲ್ಲ ಮುಂದಾಕ್ ಮಾಡ್ಕೊಡ್ತೀನಿ. ನೀವು ಒಬ್ರ ತಿನ್ಬೇಕು ನೋಡ್ರಿ, ಮನ್ಯಾಗಿನವ್ರು ಯಾರು ತಿನ್ನೋದಿಲ್ಲ. ನಮ್ಗೆ ಬೇಳೆ ಸಾರು, ಅನ್ನ, ಉಪ್ಪಿನಕಾಯಿ, ಹಪ್ಪಳ ಅಷ್ಟೇ ಸಾಕ್ರಿ ಅಪ್ಪ. ನೀವ ತಿನ್ರಿ. ಯಾಕ್ಲೆ ನೀವು ತಿನ್ನೋದಿಲ್ಲ ಮೀನ್ ಸಾರು? ನಾನು ಒಬ್ಬನ ಅಂತ ಎಷ್ಟು ತಿನ್ಲಿಯಪ್ಪ? ಏನು ಹೊಟ್ಟೆ ಅನ್ಕೊಂಡು ಏನು ಕನ್ನಂಬಾಡಿ ಕಟ್ಟೆ ಅನ್ಕೊಂಡಿದ್ದಿ? ಏನು ಒಂದು 2 ಪೀಸ್ ತಿನ್ಬೋದು. ಎಡಿ ಹಿಡಿಯಕ್ ಬಂದಿವಲ್ಲ, ನಾವು ಎಡಿ ಸಾರು ತಿಂತೀವಿ, ನೀವು ಅದನ್ನ ತಿನ್ರಿ ಅಂತ ಅನ್ನತಿ. ಇಡ್ರಿ 2 ದಿನ ಬೇಕಾದ್ರೆ ಇಟ್ಟು ತಿಂತೀನಿ ನಾನು. ಆತ ತಗೊಳ್ಳಿ, ಇದೆ ಬಾಸ್ಕೆಟ್ ಒಳಗೆ ಹಾಕು. ತಗೋ. ಅದನ್ನ ಬಾಸ್ಕೆಟ್ ಒಳಗೆ ಬೇಡ ಬೇಡ. ಕೈಯಾಗ ಏನ್ ಹಿಡ್ಕೊಂಡಿನ ಅನ್ನೋದು ಏನು ಖಬರಿಲ್ಲ. ಏನೇನು ಮನುಷ್ಯನಿಗೆ ಕಪ್ಪೆ ಹೆಂಗಿರ್ತೈತೆ, ಮೀನ್ ಹೆಂಗಿರ್ತೈತೆ, ಕೈಯಾಗ ಹಿಡ್ಕೊಂಡ್ರನ್ನ ಗೊತ್ತಾಕೈತೆ. ಕೈಯಾಗ ಹಿಡ್ಕೊಂಡು ತಗೋ ಸಾರು ಮಾಡು, 2 ದಿನ ಇಟ್ಟು ತಿಂತೀನಿ ಹಂಗಿಂಗ್ ಅಂತಂದ್ರೆ ಚೀ ವ್ಯಾಕ್ತು. ಅಯ್ಯವ್ವ ಒಳ್ಳೆವ ತಾಯಿ. ರೀ, ಕಣ್ಣು ಬಿಡ್ಕೊಂಡು ಒಂದ್ ಸ್ವಲ್ಪ ನೋಡ್ರಿ ಕೈಯಾಗ ಏನೈತೆ. ತಗೋಲೆ, ನೋಡಿ ನಾ ಕೈಯಾಗ ಹಿಡ್ಕೊಂಡಿನಿ ನಾನು. ಚಸ್ಮಾ ಮನ್ಯಾಗ ಮರ್ತು ಬಂದ ನೋಡಿ, ಹಿಂಗ ಮಾಡ್ತೀನಿ ನೀನು. ಕೈಯಾಗ ಒಟ್ಟ ವಜ್ರ ಇದ್ರು ಇದು ಅಂತೀನಿ ನೀನು. ಅಂದ್ರೆ ಏನು ನಾನು ಕುರುಡಿ ಅಂತ ಅನ್ನತ್ತೀರಿ? ಚಸ್ಮಾ ಮನ್ಯಾಗ ಮರ್ತ್ ಬಂದ್ರೆ ಏನಾತೆ? ಇಲ್ಲಿಂದ ದೂರದ ಬೆಟ್ಟದವರೆಗೂ ನೋಡ್ತೀನಿ ನಾನು. ಎಲ್ಲ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಕಾಣಿಸ್ತಾವ. ಏನು ಹತ್ತಿರದಿಂದ ಇವು ಕೌದಿ ಹೊಲಿಬೇಕಾದ್ರೆ ಒಂದ್ ಸ್ವಲ್ಪ ಸೂಜಿ ಕೊನ್ಸಕ್ ಆಗೋದಿಲ್ಲ. ಮತ್ತೆ ಏನು ಅಕ್ಕಿ ಆರಿಸ್ಬೇಕಾದ್ರೆ ಕಲ್ಲು ಪಲ್ಲ ಅದು ಕನ್ಸೋದಿಲ್ಲ ಅಂತ ಏನು ಕುರುಡಿನ ಮಾಡ್ಬಿಟ್ಟಿರೇ ನನ್ ನೀವು? ನೋಡ್ರಿ ಎಷ್ಟು ದೊಡ್ಡ ಕೈಯಾಗ ಕಪ್ಪೆ ಹಿಡ್ಕೊಂಡಿರ ಅನ್ನೋದು ನೋಡ್ರಿ. ಕಣ್ಣು ಬಿಟ್ಕೊಂಡು ನೋಡ್ರಿ, ಹಸಿರು ಕಲರ್ ಚುಕ್ಕೆ ಚುಕ್ಕೆ ಇರೋದೆ. ಕಪ್ಪೆ ಹಿಡ್ಕೊಂಡಿನಿ? ಇಲ್ಲಲೇ, ಹಿಡಿಬೇಕಾದ್ರೆ ಆದ್ರೆ ಇದು ಮೀನ್ ಇದ್ದಂಗಿತ್ತು. ತಡಿ ನೋಡೋಣ. ನೋಡ್ರಿ, ಮೀನ್ ಅದು ಕಪ್ಪೆ ಯಾವ್ದಂತ ನಿಮ್ಗ ಗೊತ್ತಿಲ್ಲ, ಕಣ್ ಕನ್ಸೋದಿಲ್ಲ. ನನಗೆ ಹೇಳಕ್ ಬರೋದ್ರ ದೊಡ್ಡದಾಗಿ ಚಸ್ಮಾ ಮರ್ತು ಬಂದು ಕನ್ಸೋದಿಲ್ಲ ಹಂಗಿಂಗಂತೆ. ಬಾಯಿ ಮುಚ್ಚ್ರಿ, ಮತ್ತೆ ಬಾಯಾಗ ಹೋಗಿಗಿತ್ತು. ಥೋ ನವನ್ ಕಪ್ಪೆಲೇ ಇದು. ನಿಮ್ಗೇನು ಬಂದೈತ್ರಿ? ನಿಮಗೆ ನನ್ನ ಮೇಲೆ ಬಿಸಾಕಿದ್ರಲ್ಲ ಕಪ್ಪೆ. ಅಯ್ಯ, ಅಷ್ಟೇ ಎದ್ರಕೊಳಕ್ ಏನ್ ಅದೇನ್ ಮಾಡ್ತೈತೆ? ಕೈಯಿಂದ ಹಿಂಗನ್ ಹೋಗ್ತೈತೆ. ಕೈಯಿಂದ ಹೋಗ್ತೈತೆ ನಿಮ್ಗೆ. ಬಂದ್ ತೆಗಿ ಬರ್ರಿ ಇಲ್ಲಿ. ನೋಡ್ರಿ, ಅದು ಉಶ್ ಅಂದ್ರೂ ಹೋಗತ್ತಿಲ್ಲ, ಉಶ್ ಅಂದ್ರೂ ಹೋಗತ್ತಿಲ್ಲ. ಮಟ ಮಟ ಕಣ್ಣು ಬಿಟ್ಕೊಂಡು ನನಗ ನೋಡತೈತ್ರಿ. ತೆಗಿ ಬರ್ರಿ. ಉಶ್ ಉಶ್. ಏನ್ ಮಾಡೋದಿಲ್ಲ ಅಂತಂದ್ರು ಕೇಳೋದಿಲ್ಲ ನೀನು. ಸರಿ, ಇಲ್ಲಿ ಮ್ಯಾಲೆ ಎಲ್ಲಿ ಮತ್ತೆ ಹತ್ತು ಬರೋದಂತ ತೆಗಿ ಅಂತಂದ್ರ ನನಗೊಬ್ಬ ಅನ್ನತ. ಹಂಗ ಸಾವಕಾಶ ಬಂದು ಇಂದ ಕಡ್ಸಂದ್ ಹಿಡ್ಕೋರಿ. ಮತ್ತೆ ಬಾಯಿ ಮ್ಯಾಗ ಬಂದಿಗಂತಿತ್ತದ. ಅಯ್ಯಪ್ಪ, ತಡ್ರಿ ಬಾಯಿ ಮುಚ್ತೀನಿ ಹೆಂಗಾದ್ರೆ ಯಾಕಿರ್ಲಿ. ಇಲ್ಲ ತಡಿಲಿ, ಮತ್ ನೀನ್ ಬಾಯ ಮಾಡ್ಬೇಡ. ಎದ್ರಕೊಂಡು ಮತ್ತೆ ಜಿಗಿತೈತ್ ನೋಡೋದು. ಸಾವಕಾಶ ಹಿಡಿತೀನಿ ತಡಿ. ಮ್ಯಾಲ ಜಿಗಿತ್ಲೆ. ಅಯ್ಯ ತಡಿಲಿ, ನೀನೇನ್ ಹಂಗ್ ಚಿರಾತಿ? ಒಟ್ಟ ಆ ಕಡೆ ಈ ಕಡೆ ಹೊಲ್ದವ್ರು ಬಂದು ಏನಾತ ಏನೋ ಅನ್ಕೋಬೇಕೇನೆ? ಇರೋ ಒಂದ್ ಸ್ವಲ್ಪ ಏನ್ ತೀರಾ ಅಷ್ಟು ಎದುರ್ಕೋತಾರೆ. ತಡಿ. ಅಯ್ಯೋ, ಹೋಗ ಬಿಡ್ತದೆ. ಬರೋದಿಲ್ಲ ಅನ್ನಿ ನಾನು. ನೋಡಿಗ ತಡಿಲಿ, ಎದ್ದೇಳತೀನಿ. ನೀನೇನ್ ಬೇಕಂತ ಬಂದ್ ಬಿದ್ದೀನಿ ಅನ್ನೋಗತೆ ಮಾಡತಿ ಅಲ್ಲ. ಕಾಲ್ ಜರತಾವ ಇಲ್ಲಿ, ಎಲ್ಲ ಕೆಸರು ಐತೆ. ತಡಿ. ಅಯ್ಯಪ್ಪ,
ರುದ್ರಸ್ಸ ರುದ್ರಸ್ಸ ಹ್ಮ್ ಎದಳ್ರಿ ಅಲ್ಲಲ್ಲ ಗಿರಿಜಿ ಅಮ್ಮ ಬೇಡ್ರಿ ಬಂದಿಲ್ ಕಪ್ಪೆ ತೆಗಿತಾರಂದ್ರೆ ಕಾಲ್ ಜರತಾವಂತ ಹಂಗಿಂಗ್ ಮಾಡಿ ಮೈ ಮ್ಯಾಗ ಬೀಳತಾರ ಏನ್ ಕಡಿಮೆ ವಜ ಇದಾರ ನೋಡ್ ನನಗಂತಾರ ಮತ್ತ ಏನ 100 ಕೆಜಿ ನೀವು 200 ಕೆಜಿ ಇದೀರಿ ನನಗಂತಾರ ಅಲ್ಲಲ್ಲೇ ನಾನು ಕಪ್ಪೆ ತೆಗ್ಯಾಕಂತಾನ ಬಂದಿದ್ನಿ ಏನ್ಲೇ ನೀನು ಮನುಷ್ಯ ಅಳದ ಏನದಿ ನೀನು ಅಯ್ಯಪ್ಪ ಓದ್ ನನ್ ಸೊಂಟ ಓದೋ ಯಪ್ಪ ಸೊಂಟ ಹೋದ್ರ ಹೋಗ್ಲಿ ಬಿಡ್ರಿ ರಾತ್ರಿಗೆ ಬಿಸಿ ನೀರ್ ಮಾಡಿ ಬೇಕಿದ್ರೆ ಕಾಯಿಸ್ತೇನೆ ಅಲ್ಲ ಕೈಯಾಗ ಹಿಡ್ದಿರೋ ಕಪ್ಪೆ ಆ ಕಡೆಗೆ ಬಿಸಾಟೋದ್ ಬಿಟ್ಟು ಬೇಕಂತ ನನ್ ಮೇಲೆ ಬಿಸಾಕಿದ್ರಲ್ಲ ನೀವು ಎದುರ್ತೀನಂತ ಗೊತ್ತಿದ್ದು ಅವಾಗ್ಲೇ ನಗಾತಿದ್ನಲ್ಲ ಅದಕ್ಕೆ ಬಿಸಾಕಿರಿ ನಂಗೆ ಗೊತ್ತೈತ್ ನನಗೆ ಅಯ್ಯೋ ಖರೇನ ಇಲ್ಲಲೇ ಗಿರ್ಜಿ ಯಾರಾದ್ರೂ ಬೇಕಂತ ಬಿಸಾಕ್ತಾರೆ ಅನ್ಲೆ ಗೊತ್ತಿದ್ದಿಲ್ಲ ನನಗೆ ಕಪ್ಪೆ ಅಂತ ನೋಡ್ಬಿಟ್ನ ಈ ಆ ಕಡೆಗೆ ಬಿಸಾಕ್ಬೇಕಂತ ದಿಗ್ಲ ಹತ್ ಬಿಡ್ತು ಅದಕ್ಕ ಹಿಂಗ್ ಮುಂದ್ಗಡೆ ಹಿಂಗ್ ಬಿಸಾಟ್ ಬಿಟ್ನಿ ಅದ್ ಬಂದ್ ನಿನ್ ಮ್ಯಾಗ್ ಬೀಳ್ತೈತೆ ನನ್ಗೇನ್ ಗೊತ್ತಿತ್ತು ಬ್ಯಾಡ್ ಬರೋದಿಲ್ಲ ಅಂತಂದ್ರು ಬರ್ರಿ ತೆಗಿ ಬರ್ರಿ ಅಂತಂದಿ ತೆಗದ್ಮೇಲೆ ಹಿಂಗ್ ಮಾಡಿ ಈ ಕಡೆಗೆ ಬಿಸಾಟಿದ್ದಿ ಅಯ್ಯಪ್ಪ ಅಲ್ಲ ಮನೆಯಿಂದ ಚಂದಾಗಿ ನಕ್ನೋಕಂತ ಇವತ್ತು ಇಷ್ಟ ಎಡಿ ಹಿಡಿಯೋಣ ಅಷ್ಟ ಎಡಿ ಹಿಡಿಯೋಣ ಸಾರು ಮಾಡೋಣ ಅಂತ ಬಂದು ಇಲ್ಲಿ ಈ ನಮೂನೆ ಮಾಡ್ತೀರಿ ನಂಗೆ ಏನ್ ಮನ್ಸ ಆಗೋದಿಲ್ಲ ನೋಡ್ರಿ ಹಿಂಗ್ ಮಾಡಿದ್ರೆ ಸರಿ ರೀ ಓಕೆ ನಾನು ಎಡಿ ಹತ್ರ ಇಟ್ಕೊಂಡ್ ಬರ್ರಿ ಏನಾದ್ರು ಮಾಡ್ರಿ ತಡಿಲೇ ಹೋಗ್ಬೇಡ ಇರು ಬಾ ಎಡಿ ಹಿಡಿಯೋಣ ಒಂದ್ ನಿಮಿಷ ಅಲ್ಲ ನಾನು ಒಂದ್ ಸೆಕೆಂಡ್ ಇರೋದಿಲ್ಲ ಇಲ್ಲಿ ಹೋಗ್ತೀನಿ ನಾನು ಮನೆಗೆ ಹೋದ್ರೆ ಅಲ್ಲಿ ಕೌದಿ ಆದ್ರೆ ಒಲೆಯೋದಕ್ಕೈತೆ ನಾನ್ ಬೇಕಂತ ಬಿಡು ಪಾಪ ಒಬ್ರ ಎಲ್ಲಿಂದ ಹಿಡಿತಾರೆ ನಾನು ಒಂದ್ ಸ್ವಲ್ಪ ಅದೇನದು ಹಿಲಿಪ್ ಮಾಡೋಣ ಅಂತ ಬಂದ್ರೆ ಇಂಥವೆಲ್ಲ ಮಾಡ್ತೀರಿ ನೀವು ನನ್ಗೆ ಕೈಯಾಗ ಕಪ್ಪೆ ಇತ್ತು ಚಲೋ ಆತು ಅದ ಜಾಗದಾಗ ಹಾವು ಇದ್ದಿದ್ರು ಹಂಗ ಬಿಸಾಡ್ತಿದ್ರಿ ನೀವು ಆಮೇಲೆ ಅದಕ್ಕೆ ಬುಸ್ ಅಂತ ಕಡ್ದು ಹೋಗ್ಬಿಡೋದು ಇಷ್ಟೊತ್ತಂಗ ನನ್ ಪ್ರಾಣನ ಮ್ಯಾಲೆ ಹೋಗ್ಬಿಡೋದು ಬಾರಿ ಇದ್ರ ಬಿಡ್ರಿ ನೀವು ಓಕೆ ನಾನು ಸರಿ ಖರೇನ ಇಲ್ಲ ಗಿರ್ಜಿ ಹಾವಿದ್ರೆ ನಾನ್ ಯಾಕೆ ನಿನ್ ಮ್ಯಾಗ ಬಿಸಾಡ್ತಿದ್ನಿ ಈ ಕಡೆಗ ನೀರಾಗ ಬಿಸಾಡ್ತಿದ್ನಿ ಅಂದ್ರ ಕಪ್ಪೆ ಬೇಕಂತ ಬಿಸಾಟಿದಿರಲ್ಲ ಈಗ ಗೊತ್ತಾತೆ ಈಗ ಅಂತದ್ ಏನ್ ಆತಂತ ಅಷ್ಟು ಸಿಟ್ ಮಾಡತ್ತಿಲ್ಲ ಬಾ ಏನಾಗೋದಿಲ್ಲ ಕಪ್ಪೆ ಜಿಗಿದ್ರೆ ಏನಾತ ಅದೇನ ಏನ್ ತಿಂತ ನುಂಗ್ತ ನಿನಗ ಇರ್ಲಿ ಬಾ ನೋಡಿ ಇಷ್ಟ್ ಜೋರಾಗಿ ಬಿಸಾಕಿದಿ ನೋಡಿಲಿ ಎಲ್ಲ ಗಲ್ಲಕ್ ಇಲ್ಲಿ ಸೊಂಟಕ್ ಎಲ್ಲ ಪೆಟ್ಟಾಗಿ ಎಲ್ಲಾದ್ರ ನಾನ್ ಸಿಟ್ ಮಾಡ್ಕೋಬೇಕು ಹೋಗಿ ನೀನ್ ಮಾಡ್ಕೋತಾ ಇದ್ದಿ ಅಲ್ಲೇ ಏನಾದ್ರ ಆತ ಇಲ್ಲ ಅಂತಾನು ನೋಡತಿಲ್ಲಲ್ಲ ಏನ್ ಗಂಡನ ಮೇಲೆ ಒಂದ್ ಚೂರು ಪ್ರೀತಿನ ಇಲ್ಲ ಬಿಡ್ಲೆ ನಿನಗೆ ಸತ್ರು ಸಾಯ ಅಂತ ಎಲ್ಲ ನೀನ್ ಇಂಥವೆಲ್ಲ ಬಾ ಚಂದಾಗ ಮಾತಾಡ್ತಿರ್ ಬಿಡ್ರಿ ಹಂಗೆ ಕನ್ಲಿ ನಾನು ನಂಗ್ ಸಿಟ್ಟು ಬಂದಿದ್ದೆ ಅದಕ್ಕಲ್ಲ ಕಪ್ಪೆ ಬಿಸಾಕ್ಬಿಟ್ಟು ಹಿಂಗ್ ತೆಗಿ ಬರ್ರಿ ಅಂತಂದ್ರ ಮತ್ ಬಂದ್ ಮೈ ಮ್ಯಾಗ ಬಿದ್ರಲ್ಲ ಅದಕ್ಕ ಸಿಟ್ಟು ಬಂದು ಹೊಸ್ದಿದ್ ನಿಮ್ಗೆ ಆತಾತೆ ಎದ್ ಬರ್ರಿ ಆ ಕಡೆ ಹೋಗೋಣ ಏನ್ ಆ ಕಡೆಗೆ ಹೋಗಿ ಮತ್ತೆ ಬೇರೆ ಪಿಲ್ಯಾನ್ ಏನಾದ್ರು ಮಾಡಿ ಏನು ಮತ್ತೆ ಈಗ ಎದ್ ಬರ್ತೀರಾ ಏನ ಹೋಗ್ಲಾ ನಾನು ಬರಾತಿನ್ ತಡಿ ಅಯ್ಯಪ್ಪ ಎದ್ದೇಳಕ್ ಬರಾತಿಲ್ಲ ಗಿರ್ಜಿ ನೋಡಿಲಿ ಸೊಂಟ ನೋವಾಗಿ ಕೈ ಹತ್ರ ಹಿಡ್ಕೋಬಾರ್ಲೆ ಏನ್ ಹಂಗ ನೋಡಾತಿಲ್ಲ ಏನ್ ಒಂಚೂರಾದ್ರೂ ಹೃದಯ ಅನ್ನೋದ್ ಐತ ಇಲ್ಲ ನಿನಗೆ ಹೃದಯ ಏನೋ ಐತೆ ಹಾರ್ಟು ಐತೆ ಎಲ್ಲಾನು ಐತೆ ಅದಕ್ಕ ಇಷ್ಟೊತ್ತು ಇಲ್ಲರೋದು ಅದು ಎರಡು ಇದ್ದಿದ್ದಿಲ್ಲ ಅಂದಿದ್ರೆ ಏನಾದ್ರೂ ಮಾಡ್ಕೊಂಡು ಹೋಗ್ರಿ ಅಂತ ಇಷ್ಟೋ ತನಕ ಮನ್ಯಾಗ ಹೋಗಿ ಮುಟ್ತಿದ್ನಿ ನಾನು ಎರಡು ಒಂದ ತಗೋ ಹಾರ್ಟ್ ಅಂದ್ರೆ ಏನ್ ಹೃದಯ ಅಂದ್ರೆ ಏನ್ ಆತತ್ ಎಬ್ಬಸ್ ಬರ್ಲಿ ಗಿರ್ಜಿ ತಾಳಿ ಕಟ್ಟಿನಿ ಈ ಕೈಯಿಂದ ಅದಕ್ಕಾದ್ರೂ ಬಂದ್ ಒಂಚೂರಾದ್ರ ಪಾಪ ಅಂದ್ ಎಬ್ಬಸ್ಕೊಂಡ್ ಕರ್ಕೊಂಡ್ ಹೋಗ್ಬಾರ್ಲಿ ಪಾಪ ಆತಾತೆ ಕೊಡ್ರಿ ಇಲ್ಲಿ ಕೈ ಹೋಗೋ ನಿನ್ನ ಗಿರ್ಜಿ ಇದು ಬಾಳ ಹತ್ರ ಆತ್ಲೆ ಈಗ ಅಲ್ಲಿ ಇದು ಕಾಣತಿದ್ ನೋಡಲ್ಲಿ ನಾಟಿ ಮಾಡಿದಾರ ನೋಡಿ ಅಲ್ಲಿ ನಿಂತ್ಕೊಂಡು ಕೈ ಕೊಡೋಗ ನಿನ್ನ ಓದೊಂದು ನೀವೇನಂದ್ರಿ ಕೈ ಕೊಡ್ರಿ ಅಂದ್ರಿ ಅದಕ್ಕ ಕೈ ಕೊಡಾತೀನಿ ನೀವು ಬರ್ಬೇಕು ಇಲ್ಲಲೇ ಬರಾತಿಲ್ಲ ಇಲ್ಲಿಂದ ಕೈ ಅಲ್ಲಿಗೆ ಹೆಂಗ್ ಹೋಗ್ಯತ ಹೇಳು ನೀನ ಒಂದ್ ಸ್ವಲ್ಪ ಬಾ ಇಲ್ಲಿ ಕೆಳಗ್ ಬಿದ್ದು ಸೊಂಟ ನೋವಾಗೈತ್ ನನಗೆ ಒಂದ್ ಸ್ವಲ್ಪ ಹಂಗ ಪುಟ್ಟಿ ಇಟ್ಟು ಕೆಳಗ್ ನೀರಾಗ ಇಳಿದ್ ಬಾ ಈಗ ಇಲ್ಲಿಂದ ಅಲ್ಲಿಗೆ ಬರ್ಬೇಕು ನಾನು ನಿಮ್ಗೆ ಎಬ್ಸಾಕ ಅಲ್ಲಿ ಗಳಿಗೆ ಐತೆ ಅದಕ್ಕೆ ಹಿಡ್ಕೊಂಡು ಎದ್ರ ಹಾಕೈತೆ ಸರಿ ಅಯ್ಯಪ್ಪ ತಡ್ರಿ ಸಾವಕಾಶ ಬರಾತೀನಿ ಹುಲ್ಲೈತಿಲ್ಲಿ ಅದ್ರ ಮೇಲೆ ಕಾಲು ಇಡ್ಬೇಕು ಅನ್ನೋದ ಗೊತ್ತಾಗತ್ತಿಲ್ಲ ಮೊನ್ನೆ ನೋಡ್ರಿ ಇದು ಮೊನ್ನೆ ಹೆಂಗ್ ಕಾಲ್ ಜರತ ಮೆಲ್ಲಕ್ ಬರಕ್ ಆಗೋದಿಲ್ಲ ಅಯ್ಯಪ್ಪ ಇಲ್ಲ ರೀ ಮೆಲ್ಲಕ ಬರಾತಿದ್ನಿ ನಾನು ಕಾಲದ ಎದ್ರ ಮ್ಯಾಗ ಇಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಅದು ಹುಲ್ಲಿದ್ದೆ ಸರಿ ಕಡೆಗೆ ನಿಮ್ ಕಾಲ್ದಾಗ ಸೀರೆ ಎಲ್ಲ ನೆಂದು ಇದಾಗ್ಬಿಡ್ತು ಮತ್ತೆ ನೆಗಡಿ ಹಾಕೈತಡ್ರಿ ಈಗ ಮೊನ್ನೆ ಆದ್ರೆ ನೆಗಡಿ ಕಡಿಮೆ ಆಗೈತೆ ನನಗೆ ಏನ್ ಅನಾಹುತ ಅದಿಲ್ಲೇಪ್ಪ ನೀನು ನೋಡ್ಕೊಂಡ್ ಬರಕ್ ಆಗೋದಿಲ್ಲ ಸರಿ ನಮಸ್ಕಾರ ಎಲ್ಲರಿಗೂ ಎಲ್ರು ಹೆಂಗದಿರಿ ಎಲ್ರು ಆರಾಮದ್ರಿ ಅಂತ ಅನ್ಕೊಳತೀನ್ರಿ ನಾವು ಆರಾಮಿದೀವ್ರಿಪ್ಪ ನೋಡ್ರಿ ಇದೇನೈತಲ್ಲ ನನ್ ಮುಂದಿರೋದು ಇದಕ್ಕೆ ಗಳಿಗೆ ಅಂತಾರ್ರಿ ಏಡಿ ಹಿಡಿಯಾಕ ಬಳಸ್ತಾರ ಮೀನು ಏಡಿ ಹಿಡಿಬಹುದು ಅದು ಬಾಸ್ಕೆಟ್ ಏಡಿ ಹಾಕಾಕಂತ ತಂದೀವಿ ಒಂದ್ ಎಡನು ಸಿಕ್ಕಿಲ್ಲ ಅದ್ರ ಬದ್ಲಿಗೆ ಒಂದ್ ಕಪ್ಪೆ ಒಂದ್ ಸಿಕ್ ನೋಡ್ರಿ ಅದನ್ನ ಇಟ್ಕೊಂಡ್ ನಮ್ಮ ಮನೆಯವ್ರು ನನ್ ಮೈ ಮ್ಯಾಗ ಬಿಸಾಕಿ ನೀವ ನೋಡಿದ್ರಲ್ರಿ ಏನೇನಾತಂತ
ಅದರಿ ಇವತ್ತಿನ ಕತೆ. ಆಯ್ತ್ರಿ ಅಪ್ಪ, ಇವತ್ತಿನ ಈ ಕತೆನ ಇಲ್ಲಿಗ ಮುಗ್ಸಾತೇನ್ರಿ. ಮತ್ತೆ ಇದ ಕತೆನ ಮುಂದುವರಿಸ್ಕೊಂಡು ನಾಳೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಒಂದು ಲೈಕ್ ಕೊಡ್ರಿ. ನಿಮ್ಮ ಒಂದೊಂದು ಲೈಕ್ನು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ಲೈಕ್ ಮಾಡಿದ್ರಾ ಮಾಡ್ರಿ, ಜಲ್ದಿ ಮಾಡ್ರಿ. ಥ್ಯಾಂಕ್ಸ್ ರೀ ಅಪ್ಪ. ಲೈಕ್ ಮಾಡಿದಾತ ಹಂಗೆ ಹೈ ಪಾಯಿಂಟ್ಸ್ ಕೊಡ್ರಿ. ಆಯ್ತ್ರಿ ಅಪ್ಪ, ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಇವತ್ತಿನ ಕಾಮಿಡಿ ಹೆಂಗೆ ಅನ್ನಿಸ್ತು? ಸುಮ್ಮನೆ ಕಾಮಿಡಿಗೆ ಮಾಡಿದ್ನಿ ರೀ ನಾನು. ಇದನ್ನೇನು ಮತ್ತೆ ಸೀರಿಯಸ್ ಆಗಿ ತಗೋಬೇಡ್ರಿ. ಗಂಡಂಗೆ ಎತ್ತು ಬಿಸಾಕೋದಲ್ಲ. ಅವ್ರಿಗೇನು ಪೆಟ್ಟಾಗಿಲ್ಲ ಏನಿಲ್ಲ, ಗೊಂಬೆ ರೀ ಅದು, ಜಸ್ಟ್ ಗೊಂಬೆ. ಆಯ್ತು ರೀ, ಬಾಯ್, ಗುಡ್ ನೈಟ್, ಲವ್ ಯು ಆಲ್.